ದಯವಿಟ್ಟು ಯಾರು ಗಲೀಜು ಮಾಡಬೇಡಿ. ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗಿ ನಿಮ್ಮ ಮನೆ ಮೇಲೆ ಬಿಸಾಕಿ, ಇಲ್ಲಿ ಯಾರು ಬಿಸಾಕಬೇಡಿ. ಇವತ್ತು ನಾವಿರೋಂಥ ಪ್ಲೇಸು ಕಣಿವೆ ಸಿದ್ಧಗೆರೆ, ರಟ್ಟಳ್ಳಿ ಹತ್ರ ಇರೋದು. ನಾಗಾ ಸಾಧುಗಳು ಏನು ಹೇಳಿದ್ರಲ್ಲ, ಆ ಪ್ಲೇಸ್ ಹತ್ರ ಬಂದಿದ್ದೀವಿ ಇವತ್ತು. ಒನ್ ಡೇ ಆರಾಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ, ಡೌಟೇ ಇಲ್ಲ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಕಣಿವೆ ಸಿದ್ಧಗೆರೆ. ಕಣಿವೆ ಸಿದ್ದೇಶ್ವರ ಟೆಂಪಲ್ ಇರೋ ಸ್ಥಳ ಇದು. ನಾಗಾ ಸಾಧುಗಳು ಹೇಳಿದ್ರಲ್ಲ ಆ ಪ್ಲೇಸು. ಸೊ ಅವ್ರು ಹೇಳಿದ್ಮೇಲೆ ನಾವು ಹೋಗ್ತಿರೋದು. ನಮಗೂ ಮುಂಚೆ ಬಂದಿದ್ವಿ, ಬಟ್ ಅಷ್ಟೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಇವ್ರು ನಾಗಾ ಸಾಧು ಹೇಳಿದ್ಮೇಲೆ ತುಂಬ ಗೊತ್ತಾಗಿದ್ದು ನಮಗೆ. ಸೊ ಇನ್ನೊಂದ್ಸಲ ತಿಳ್ಕೊಂಬರೋಣ ಅಂತ ಹೋಗ್ತಿದ್ವಿ. ನಿಮಗೂ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ವಿಡಿಯೋನ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ರಾಣೇಂದ್ರದಿಂದ ಬರ್ತಿದ್ದೀರಾ ಅಂದರೆ ರಟ್ಟಳ್ಳಿ ಮೇಲೆ ಬರಬೇಕು. ರಟ್ಟಳ್ಳಿಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಶಿಕಾರಿಪುರಕ್ಕೆ ಮೇಲೆ ಬಂದ್ರೂ ಶಿಕಾರಿಪುರದಿಂದ ಮಾಸೂರು ಮೇಲೆ ಮಾಸೂರೊಳಗೇ ಬರ್ಬೋದು, ಇಲ್ಲಾಂದರೆ ರಟ್ಟಳ್ಳಿಗೆ ಬಂದು ಬರ್ಬೋದು. ಸೊ ಬೆಸ್ಟ್ ರೂಟ್ ಯಾವುದಂದರೆ ನೀವು ರಟ್ಟಳ್ಳಿಗೆ ಬಂದೇ ಹೋಗ್ಬೇಕು. ಚೆನ್ನಾಗಿದೆ ರೋಡು. ಮಳೆ ಟೈಮಲ್ಲಿ ಬರ್ಬೇಕು, ಇನ್ನು ಮಸ್ತಾಗಿರುತ್ತೆ ಪ್ಲೇಸು. ಫುಲ್ ಹಸಿರು 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 ಇದೆ. ಇವಾಗೂ ಹಸಿರು ಕಾಣುತ್ತೆ, ಬಟ್ ಬಿಸಿಲಿರೋ ಕಾರಣ ಅಷ್ಟೇನು ಕಾಣಲ್ಲ. ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಆದಷ್ಟು ಅವಾಗ ಬರೋಕ್ಕೆ ಟ್ರೈ ಮಾಡಿ. ನಡ್ಕೊಂಡು ಹೋಗೋರು ಹಿಂಗೂ ಹೋಗ್ಬೋದು, ಆದರೆ ಬೈಕ್ ನಿಲ್ಸೋಕ್ಕೆ ಜಾಗ ಇಲ್ಲ. ಸೊ ಮೇಲೆ ಹೋಗೋ ಬನ್ನಿ. ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ನಾಗಾ ಸಾಧುಗಳು ಹೇಳಿದ್ನ ಕೇಳಿಸ್ಕೊಳ್ಳಿ, ಅಂದರೆ ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ದೇವಸ್ಥಾನದ ಬಗ್ಗೆ. ಮಾಡಿ ಅಲ್ಲೊಂದು ಕಣಿವೆ ಇದೆ ಅಂತ, ಕಣಿವೆ ಸಿದ್ಧಗಿರಿ ಅಂತ. ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ, ಅಗ್ನಿ ಸ್ವರೂಪ. ಅವ್ರ ಹಚ್ಚಿ ದೀಪ ಇವತ್ತು ಸಿದ್ಧಾರೂಢ ಆರಿಲ್ಲ ದೀಪ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ, ಸಿದ್ಧಾರೂಢ ಮಠದಲ್ಲಿ ಅಂತ ಒಂದು ದೀಪ, ಅಂತ ಒಂದು ಆರೂಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು. ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ 1000 ಗವಿ ಒಳಗಡೆ ಹೋಗ್ಬೇಕ್ರಿ. ಇವತ್ತು ಇದೆ, ಸ್ಟಿಲ್ ಇದೆ. ಮತ್ತೆ 1.5 ಕಿಲೋಮೀಟರ್ ಬೆಟ್ಟ ಮೇಲಿದೆ. ಆ ಬೆಟ್ಟದ ಮೇಲೆ ದೀಪ ಹಚ್ಚೋದ್ರಿ. 5 ಕಂಬಗಳ ದೀಪ ಇದೆ, 5 ಲೈನ್ ಕಂಬ ಇದೆ. ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ, ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ರು ಮುಖದ ಮೇಲೂ ಬೆಳಕು ಬರುತ್ತ್ರಿ. ಅಲ್ಲೊಚ್ಚಿ ದೀಪದ ಬೆಳಕು ಇಲ್ಲಿ ಬರುತ್ತೆ ನೋಡ್ರಿ. ಇವತ್ತಿಗೂ ಕಣಿವೆ ಸಿದ್ಧಗಿರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ. ರಟ್ಟಿಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ. ಬಹಳ ತಪಸ್ವಿ ಜಾಗ. ಎಷ್ಟೋ ಜನರಿಗೆ ಈ ಪ್ಲೇಸ್ ಇಲ್ಲಿದೆ ಅಂತಾನೆ ಗೊತ್ತಿಲ್ಲ. ನನ್ನ ಸೇರಿಸ್ಕೊಂಡು ಸಣ್ಣನಿದ್ದ ಯಾವಾಗ ಬಂದಿದ್ದು ನೆನಪು ನನಗೆ. ಇವಾಗ ನಾಗಾ ಸಾಧುಗಳು ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ಬಂದೋಗಿದ್ದೀವಿ, ಬಟ್ ಅಷ್ಟೇ ನೆನಪಿರ್ಲಿಲ್ಲ. ಇವಾಗ ಬಂದು ವಿಡಿಯೋ ಮಾಡ್ಬೇಕಂತ ಬಂದಿದ್ದೀವಿ. ಸುಸ್ತಾಗಿ ಕುತ್ಕೊಂಡು ನಮ್ಮ ಹುಡುಗ ಅಲ್ಲಿ. ಎಲ್ಲರೂ ಬಂದು ವಿಸಿಟ್ ಮಾಡಿ ಹೋಗಿ, ಇಲ್ಲಿ ಚೆನ್ನಾಗಿದೆ. ರಾಣೇಂದ್ರ ಸುತ್ತಮುತ್ತ ಶಿಕಾರಿಪುರ ಹತ್ರ ಇರೋರು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಮಾತ್ರ ಬಂದೋಗಿ. ಇವಾಗೇನು ನೀವು ನೋಡ್ತಿದ್ದೀರಾ, ಇದು ದೇವಸ್ಥಾನ ಹೊರಗಿರೋದು. ಶಿವನ್ ಸ್ಟ್ಯಾಚು ಇದೆ. ಮೇ ಬಿ ಇಲ್ಲಿ ನೀರೆಲ್ಲ ಹರಿಬೋದು. ಇದು ದೇವಸ್ಥಾನ ಹೊರಗಡೆ ಇದು. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಶಿಲಾಶಾಸನ ಹಳೆಗನ್ನಡದಲ್ಲಿದೆ. ನನಗಂತೂ ಬರಲ್ಲ ಹಳೆಗನ್ನಡ. ಯಾರಿಗಾರ ಗೊತ್ತಿದ್ರೆ 1-2 ವರ್ಡ್ ಗೊತ್ತಾದ್ರೂ ಕಮೆಂಟ್ ಮಾಡಿ. ಅಂದರೂ ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಅರ್ಥ ಆಗಲ್ಲ. ಫುಲ್ ಕಾಪಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಇದನ್ನು.
ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದೇ ನೋಡಿ ನಾಗಸಾಧುಗಳು ಹೇಳಿದ್ದು ಲಿಂಗು. ಅದು ಬೆಳಕು ಬರುತ್ತಲ್ಲ, ಅದು ಆ ಕಿಟಕಿಯಿಂದನೇ ಬೆಳಕು ಬರ್ತಂತೆ, ಅದು ಬೆಟ್ಟದ ಮೇಲಿಂದ. ಫುಲ್ ಬೆಳಕಿದೆ, ಕಾಣಿಸ್ತಾ ಇಲ್ಲ. ಹೊರಗಡೆ ಹೋಗಿ ತೋರಿಸ್ತೀನಿ. ಈ ಕಿಟಕಿಯಿಂದನೇ ಈ ಲಿಂಗು ಮೇಲೆ ಬೆಳಕು ಬರ್ತದಂತೆ. ಇದೇ ಅವ್ರು ಹೇಳಿದ್ವಿ. ಯಪ್ಪ ಹೆದರ್ಕೊಂಡೆ ಹೊರಗಡೆ ಹೋಗೋದು ಮಾಡೋದು ಬೇಡ, ಭಯಾನಕ ಕಾಣ್ತಿದೆ. ಹೊರಗಡೆ ನೋಡಿದ್ರಲ್ಲ ಕಿಟಕಿ, ಅದೇ ಕಿಟಕಿ ಇದು. ಸೊ ಇಲ್ಲಿಂದನೇ ಬೆಳಕು ಬರೋದು ನೋಡ್ರಿ. ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ ಬೆಟ್ಟದಿಂದನೇ ಅಲ್ಲಿ ಬೆಳಕು ಬರೋದಂತೆ. ಏನು ಆಶ್ಚರ್ಯ ಅಲ್ಲ. ಮಹಾದೇವಿ ದೇವಸ್ಥಾನ. ಭಯಾನಕ ಆತ್ರಿ. ನಮ್ಮ ಹುಡುಗ ಅಲ್ಲಿ ಹರಸಾಹಸ ಮಾಡ್ತಿದ್ದಾನೆ, ಟ್ರೆಕ್ಕಿಂಗ್ ಮಾಡಬೇಕು ಅಂದು. ತಮ್ಮ ಬಿದ್ದರೆ ನಾ ಅಂತ ಮನೆಗೆ ಹೋಗ್ತಾನೆ. ನನ್ನ ಜೊತೆ ಬಂದಿಲ್ಲ ಅಂತಲೇ ಹೇಳ್ತೀರಿ ಮನೆಗೆ ಹೋದ್ರೆ. ಜಾಗ ಮಾತ್ರ ತುಂಬ ಸಖತ್ತಾಗಿದೆ. ಮಳೆಗಾಲದಾಗ ಬಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ಜಾಗ. ಬಿದ್ದಿದ್ದಿ ಬಾರ. ಮಳೆಗಾಲದಾಗ ಬರೋಣ ಬಾ. ಸಮಾಧಾನ ಭವನ, ಕಣಿವೆ ಸಿದ್ಧಗೇರಿ. ದುರ್ಗಾದೇವಿ ದೇವಸ್ಥಾನ ಇದೆ, ನೋಡ್ಕೊಂಬರೋಣ. ಕ್ಲೋಸ್ ಆಗಿದೆ ಅನ್ಸುತ್ತೆ. ಟ್ರೆಕ್ಕಿಂಗ್ ಮಾಡಬೇಕು ಅಂದ್ಕೊಂಡ್ವಿ, ಅದು ತುಂಬ ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾದ್ರೆ ಮಳೆಗಾಲದಲ್ಲಿ ಫ್ರೆಂಡ್ಸ್ನ ಕರ್ಕೊಂಡು ಒಂದಿನ ಟ್ರೆಕ್ಕಿಂಗ್ ಮಾಡ್ತೀವಿ. ಇದು ಮತ್ತು ಅಲ್ಲಿ ಫುಲ್ ಬಿಸಿಲಿದೆ ಮತ್ತು ಇಬ್ಬರೇ ಇದ್ದೀವಿ.
ಮನೇಲಿ ಕಟ್ಟಿರೋ ಆರಾಮ್ ಬಂದು ನೆಮ್ಮದಿಯಾಗಿ ಮಲ್ಕೋಬೋದು ನೋಡ್ರಿ ಇಲ್ಲಿ. ಪ್ರಶಾಂತವಾಗಿದೆ ವಾತಾವರಣ. ಸರಿಯೋ ನಮ್ಮ ಬೇಬಿನ ಐತಿಗೆ ಯಾಕೆ ಪಾಣಿ ನಾನು ನೀರು ಸೌಂಡ್ ಬರ್ತಿದ್ದೆ ಬರ್ರಿ ನೋಡೋಣ. ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ದೇವಸ್ಥಾನ ಹತ್ರನೇ ಎಲ್ಲ ಪ್ಲಾಸ್ಟಿಕ್ಲೆಲ್ಲ ಹಾಕ್ತಾರೆ. ವಾವ್, ನೀರು ಎಷ್ಟು ಪ್ಯೂರ್ ಆಗೈತೆ ನೋಡ್ರಿ ಇಲ್ಲಿ. ಒಳ್ಳೆ ಪ್ಯೂರ್ ಐತೋ ನೀರು, ಆರಾಮ್ ಸ್ನಾನ ಮಾಡ್ಬೋದು. ಅದು ಅಲ್ಲೆಲ್ಲೇ ಬಾಟ್ಲಿಗಳು ಹಾಕಿ ಅದನ್ನು ಗಲೀಜು ಮಾಡಿರ್ತಾರೆ. ಎಲ್ಲಿ ಹಾಂ ಸುಡ್ರಾ ಅಲ್ಲಿಂದ ನೀರು ಎಲ್ಲಿಂದ ಬರುತ್ತೋ ಗೊತ್ತಾಗ್ತಿಲ್ಲ. ನೀರು ಸಖತ್ತಾಗಿ. ದಯವಿಟ್ಟು ಯಾರು ಗಲೀಜು ಮಾಡಬೇಡಿ. ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗಿ ನಿಮ್ಮ ಮನೆ ಬಿಸಾಕಿ, ಇಲ್ಲಿ ಯಾರು ಬಿಸಾಕಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.